ಈಗ 5 ಜನ ಸಾಧಕಿಯರು ಯಾರು ಅಂತ ಮೊದಲ ಹಂತದಲ್ಲಿ ಹೇಳ್ತೀವಿ ನಿಮಗೆ. ಈ ಸಾಧಕಿಯರ ಸಾಧನೆ ಏನು, ಶೂನ್ಯದಿಂದ ಸಾಧನೆಯ ಶಿಖರದ ತನಕ ಯಾರು ಅನ್ನೋದನ್ನ ವಿಟಿ ಮೂಲಕ ನೋಡೋಣ. ವಿಟಿ ಪ್ಲೀಸ್. ಅಂಧತ್ವ ಶಾಪವಲ್ಲ, ಅವಕಾಶ ಸಿಕ್ಕರೆ ಜಗವನ್ನೇ ಗೆಲ್ಲುವೆವು ಎಂಬುದು ದೀಪಿಕಾ ಅವರ ಧ್ಯೇಯವಾಕ್ಯ. ಭಾರತೀಯ ಮಹಿಳಾ ಅಂಧ ಕ್ರಿಕೆಟ್ ತಂಡದ ಹೆಮ್ಮೆಯ ನಾಯಕಿ. ಕಳೆದ ವರ್ಷ ಕೊಲಂಬೋದಲ್ಲಿ ನಡೆದ ಚೊಚ್ಚಲ ಅಂಧರ ಮಹಿಳಾ T20 ವಿಶ್ವಕಪ್ನಲ್ಲಿ ದೀಪಿಕಾ ನಾಯಕತ್ವದ ಭಾರತೀಯ ತಂಡ ಅಜೇಯ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಈ ಅಪ್ರತಿಮ ಪ್ರದರ್ಶನದ ಹಿಂದೆ ದೀಪಿಕಾ ಅವರ ಸಮರ್ಥ ಸಾರಥ್ಯವಿತ್ತು. ದೇಶದ ಹೆಮ್ಮೆಯ ಪುತ್ರಿ, ಅಸಾಧಾರಣ ಪ್ರತಿಭೆಗೆ ಮಹಿಳಾ ದಿನಾಚರಣೆಯ ಈ ವಿಶೇಷ ಸಂದರ್ಭದಲ್ಲಿ ನಾರಿ ನಾರಾಯಣಿ ಪ್ರಶಸ್ತಿ ನೀಡಿ ಗೌರವಿಸಲು ಪಬ್ಲಿಕ್ ಟಿವಿ ಹರ್ಷಿಸುತ್ತದೆ. ಸ್ಮಶಾನ ಮಾನವನ ಜೀವನದ ಕಟ್ಟ ಕಡೆಯ ನಿಲ್ದಾಣ. ಸ್ಮಶಾನ ಅಂದ್ರೆ ಭಯ ಪಡುವವರೇ ಹೆಚ್ಚು. ಅಂತಹವರ ಮಧ್ಯೆ ಇಲ್ಲೊಬ್ಬ ದಿಟ್ಟ ಮಹಿಳೆ 20 ವರ್ಷಗಳಿಂದ ಸ್ಮಶಾನದಲ್ಲಿ ಕೆಲಸ ಮಾಡ್ತಿದ್ದಾರೆ. ಸಾವಿರಾರು ಅನಾಥ ಶವಗಳಿಗೆ ಮುಕ್ತಿ ಕೊಟ್ಟಿದ್ದಾರೆ. ಅನಾಥ ಶವಗಳ ಮುಕ್ತಿದಾತೆ ಎನಿಸಿಕೊಂಡಿದ್ದಾರೆ. ಮನೆಯ ಹೊಣೆ ಹೊರಲು 2006ರಲ್ಲಿ ಪೀಣ್ಯ ವಿದ್ಯುತ್ ಚಿತಾಗಾರದಲ್ಲಿ ಆಪರೇಟರ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ರು ಮಹದೇವಮ್ಮ. ಸ್ಮಶಾನಕ್ಕೆ ಅನಾಥಾಶ್ರಮ, ಪೊಲೀಸ್ ಇಲಾಖೆಯಿಂದ ಸಾಲು ಸಾಲು ಅನಾಥ ಶವಗಳು ಬರ್ತಾ ಇದ್ವು. ಇಂದು ಮುಂದು ಅಂತ ಯಾರೂ ಇರಲಿಲ್ಲ. ಅಂಥ ಅನಾಥ ಶವಗಳಿಗೆ ತಮ್ಮ ಸ್ವಂತ ಖರ್ಚಿನಲ್ಲೇ ಗೌರವಯುತ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿದ್ದಾರೆ. 20 ವರ್ಷಗಳ ಸೇವೆಯಲ್ಲಿ ಸಾವಿರಾರು ಅನಾಥ ಶವಗಳಿಗೆ ಮುಕ್ತಿ ನೀಡಿದ್ದಾರೆ. ಅನಾಥ ಶವಗಳ ಮುಕ್ತಿದಾತೆಗೆ ಮಹಿಳಾ ದಿನಾಚರಣೆಯ ಈ ವಿಶೇಷ ಸಂದರ್ಭದಲ್ಲಿ ನಾರಿ ನಾರಾಯಣಿ ಪ್ರಶಸ್ತಿ ನೀಡಿ ಗೌರವಿಸಲು ಪಬ್ಲಿಕ್ ಟಿವಿ ಹರ್ಷಿಸುತ್ತದೆ. ದಾವಣಗೆರೆಯ ಮಹಾರಾಜ ಸೋಪ್ ಇಂಡಸ್ಟ್ರಿಯ ನಿರ್ದೇಶಕಿಯಾಗಿರುವ ಶಶಿಕಲಾ ಅವರು ರಾಜ್ಯದ ಯಶಸ್ವಿ ಮಹಿಳಾ ಉದ್ಯಮಿ. ರಾಜ್ಯದಲ್ಲಿ ಸೋಪ್ ಉತ್ಪನ್ನಗಳ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವ ತಮ್ಮ ಸಂಸ್ಥೆಯಲ್ಲಿ 100 ಮಂದಿಗೆ ಉದ್ಯೋಗ ನೀಡಿದ್ದಾರೆ. ಇವರ ಸಂಸ್ಥೆಯ ಉತ್ಪನ್ನಗಳು ಮನೆ ಮಾತಾಗಿವೆ. ಇಷ್ಟೆಲ್ಲ ಸಾಧನೆಗೈದಿರೋ ಶಶಿಕಲಾ ಅವರು ತಮ್ಮ ಯಶೋಗಾಥೆಯಿಂದ ಪ್ರೇರಿತರಾದ ಮಹಿಳೆಯರಿಗೆ ಪ್ರೋತ್ಸಾಹಿಸಲು ತರಬೇತಿ ಮತ್ತು ಸಮಾಲೋಚನೆ ನಡೆಸುತ್ತಾರೆ. ಜೊತೆಗೆ ಸಾಮಾಜಿಕ ಕಾರ್ಯದಲ್ಲೂ ತೊಡಗಿಸಿಕೊಂಡಿದ್ದಾರೆ. ಸೋಪ್ ಇಂಡಸ್ಟ್ರಿಯಲ್ಲಿ 25 ವರ್ಷ ಅನುಭವ ಹೊಂದಿರುವ ಶಶಿಕಲಾ ಅವರು ಮೋಟಿವೇಶನಲ್ ಸ್ಪೀಕರ್ ಕೂಡ ಹೌದು. ಯಶಸ್ವಿ ಉದ್ಯಮಿ ಶಶಿಕಲಾ ಅವರಿಗೆ ಮಹಿಳಾ ದಿನಾಚರಣೆಯ ಈ ವಿಶೇಷ ಸಂದರ್ಭದಲ್ಲಿ ನಾರಿ ನಾರಾಯಣಿ ಪ್ರಶಸ್ತಿ ನೀಡಿ ಗೌರವಿಸಲು ಪಬ್ಲಿಕ್ ಟಿವಿ ಹರ್ಷಿಸುತ್ತದೆ. ಕಾಲು ಸ್ವಾಧೀನ ಕಳ್ಕೊಂಡ್ರು ಎದೆಗುಂದದ ಛಲಗಾತಿ ಜಯಶ್ರೀ ಬೆಂಗಳೂರಿನಲ್ಲಿ ಗಿಗ್ ವರ್ಕರ್ ಆಗಿ ಕೆಲಸ ಮಾಡಿದ್ರು. ಬ್ಯಾಟರಿ ಚಾಲಿತ ವಾಹನದಲ್ಲೇ ಮನೆ ಮನೆಗೆ ತೆರಳಿ ಆಹಾರ ವಿತರಿಸ್ತಿದ್ರು. ಬೆಂಗಳೂರು ಸಾಕೆನಿಸಿದಾಗ ತವರೂರಿಗೆ ಬಂದು ಜೋಳದ ರೊಟ್ಟಿ, ಚಪಾತಿ ತಯಾರಿಕೆ ಆರಂಭಿಸಿದ್ರು. ರೊಟ್ಟಿ ಮಷಿನ್ ಮೂಲಕ ಬದುಕು ಕಟ್ಟಿಕೊಳ್ಳಲು ಮುಂದಾದ್ರು. ಸ್ವಂತ ಗ್ರಾಮದಲ್ಲೇ ರೊಟ್ಟಿ ತಯಾರಿಸಿ ಮಾರಾಟ ಮಾಡ್ತಾರೆ. ತನ್ನಂತೆ ಇರುವ ವಿಕಲಚೇತನರಿಗೆ ಆಸರೆಯಾಗಿದ್ದಾರೆ. ಇಷ್ಟೇ ಅಲ್ಲ, ಈಕೆ ಬಿಲ್ಲು ವಿದ್ಯೆ ಪಾರಂಗತಿಯೂ ಹೌದು. ವಿಕಲಚೇತನ ಕ್ರೀಡಾಕೂಟದ ಆರ್ಚರಿಯಲ್ಲಿ ದೇಶವನ್ನ ಪ್ರತಿನಿಧಿಸುವ ಗುರಿ ಹೊಂದಿದ್ದಾರೆ. ಧೀರ ವನಿತೆ ಜಯಶ್ರೀ ಅವರಿಗೆ ಮಹಿಳಾ ದಿನಾಚರಣೆಯ ಈ ವಿಶೇಷ ಸಂದರ್ಭದಲ್ಲಿ ನಾರಿ ನಾರಾಯಣಿ ಪ್ರಶಸ್ತಿ ನೀಡಿ ಗೌರವಿಸಲು ಪಬ್ಲಿಕ್ ಟಿವಿ ಹೆಮ್ಮೆ ಪಡುತ್ತದೆ. ವಿದ್ಯಾರಾಣಿ ಜಯಸ್ವಾಮಿ ಅವರು ಶರಣ್ಯ ಫಾರ್ಮ್ಸ್ನ ಪ್ರಮುಖ ಪಾಲುದಾರರಲ್ಲಿ ಒಬ್ರು. ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಚಾಣಾಕ್ಷೆ. ರಿಯಲ್ ಎಸ್ಟೇಟ್ನಲ್ಲಿ ಫಾರ್ಮ್ ಹೌಸ್ ಪರಿಕಲ್ಪನೆ ಒಂದು ರೀತಿ ಬೆರಗು ಮೂಡಿಸುವಂತಹದ್ದು. ಇದನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಿದ್ದಾರೆ ವಿದ್ಯಾರಾಣಿ. ಸುಸಜ್ಜಿತ ಪರಿಸರ ಸ್ನೇಹಿ ಕೃಷಿ ಭೂಮಿಯಲ್ಲಿ ತೋಟದ ಮನೆಯ ಪರಿಕಲ್ಪನೆಯಲ್ಲಿ ಮೂಡಿಬಂದ ಶರಣ್ಯ ಫಾರ್ಮ್ ಯೋಜನೆಯು ಗ್ರಾಹಕರನ್ನ ಸೆಳೀತಾ ಇದೆ ಅಂದ್ರೆ ಅದಕ್ಕೆ ವಿದ್ಯಾರಾಣಿಯವರ ದೂರದೃಷ್ಟಿ ಪ್ರಮುಖ ಕಾರಣ. ಮಹಿಳಾ ದಿನಾಚರಣೆಯ ಈ ವಿಶೇಷ ಸಂದರ್ಭದಲ್ಲಿ ವಿದ್ಯಾರಾಣಿ ಅವರಿಗೆ ನಾರಿ ನಾರಾಯಣಿ ಪ್ರಶಸ್ತಿ ನೀಡಿ ಗೌರವಿಸಲು ಪಬ್ಲಿಕ್ ಟಿವಿ ಹರ್ಷಿಸುತ್ತದೆ.
ನಾರಿ ನಾರಾಯಣಿಯಲ್ಲಿ ಅದ್ಭುತ ಪ್ರತಿಭೆಯ ಅನಾವರಣ ಹೇಗಾಗ್ತಾ ಇದೆ ಅಂತ ನೋಡ್ತಾ ಇದ್ರಿ. ಸೊ ಒಬ್ಬೊಬ್ಬರೇ ಸಾಧಕಿಯರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ವಿಶೇಷ ಸಾಧಕಿ ದೀಪಿಕಾ ಅವರನ್ನ ಬರಮಾಡ್ಕೊಳ್ತಾ ಇದ್ದೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳೋಣ. ನಿಮ್ಮ ಚಪ್ಪಾಳೆ ನಿರಂತರವಾಗಿರ್ಬೇಕು. ಸಾಧನೆ ಮಾಡೋದಕ್ಕೆ ರೀಸನ್ಸ್ ಕೊಡ್ತೀವಿ, ರೀಸನ್ ಬೇಡ ಸಾಧನೆ ಮಾಡೋಣ ಅಂತ ಹೇಳ್ಕೊಟ್ಟವರು. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ವಿ. ಈಗ ಮಹದೇವಮ್ಮ ಅವರು ಮೇಡಮ್ ಬನ್ನಿ. ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಬಹುದೊಡ್ಡ ಕಳೆ. ಹಾಗೆ ಶಶಿಕಲಾ ಅವರಿದ್ದಾರೆ, ಜಯಶ್ರೀ ಅವರಿದ್ದಾರೆ, ಮತ್ತೊಬ್ಬ ಸಾಧಕಿ ವಿದ್ಯಾರಾಣಿ, ನಮ್ಮ ಅರ್ಹ ಸಾಧಕಿ ದೀಪಿಕಾ, ಸಾಧನೆಯ ಸ್ಫೂರ್ತಿ ದೀಪಿಕಾ ಅವರು ನಮ್ಮ ಜೊತೆಗಿರೋದು ನಮ್ಮ ಹೆಮ್ಮೆ. ಕರ್ನಾಟಕದ ಕಷ್ಟ ಕಡೆಯ ಹಳ್ಳಿಯಿಂದ ನಗರದ ತನಕ ಇರುವ ಸಾಧಕಿಯರನ್ನ ಹುಡುಕೋ ಕೆಲಸ ನಿರಂತರವಾಗಿ ಆಗ್ತಾ ಇದೆ. ನಮ್ಮ ಮುಂದಿನ ಸಾಧಕಿ ಮಹದೇವಮ್ಮ. ಶಶಿಕಲಾ ಅವ್ರಿಗೋಸ್ಕರ ನಮ್ಮ ಕಾಣಿಕೆ, ಜೊತೆಗೆ ಅವರ ಸಾಧನೆಗಳು ನಿರಂತರವಾಗಿರ್ಲಿ ಅಂತ. ನಮ್ಮ ಮುಂದಿನ ಸಾಧಕಿ ಜಯಶ್ರೀ. ಜಯಶ್ರೀ ಅವ್ರಿಗೋಸ್ಕರ ಜೋರಾದ ಚಪ್ಪಾಳೆ ಬನ್ನಿ. ನಮ್ಮ ಜೊತೆಗಿರುವಂತಹ ಮತ್ತೊಬ್ಬ ಸಾಧಕಿ ವಿದ್ಯಾರಾಣಿ. ಇವತ್ತು ಈ ಪೊಸಿಷನ್ಗೆ ಇವರೆಲ್ಲ ತಲುಪಬೇಕು ಅಂತ ಹೇಳಿದ್ರೆ ಶ್ರಮ ಝೀರೋ ಇಂದ, ಯಾರು ನೋಡದೆ ಇದ್ದಾಗ್ಲಿಂದ ಕೂಡ ಅವರ ಶ್ರಮ ಇತ್ತು. ಆ ಶ್ರಮ ಇವತ್ತು ಅವರನ್ನ ಅಲ್ಲಿಗೆ ಕರೆದು ತಂದಿದೆ. ಎಲ್ಲರಿಗೂ ನಮಸ್ಕಾರ. ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನನಗಿವತ್ತು. ಅದು ಕರ್ನಾಟಕದಿಂದ ಹುಟ್ಟಿ ಅದು ಭಾರತ ಟೀಮಕ್ಕೆ ನಾಯಕಿಯಾಗಿರೋದೊಂದು ತುಂಬ ಅಂದರೆ ತುಂಬ ಪ್ರೌಡ್ ಅನಿಸುತ್ತೆ ನನಗೆ. ನಂದು ಮೂಲತಃ ಬಂದು ನಮ್ಮದು ಬಾರ್ಡರ್ ಬರುತ್ತೆ, ಆಂಧ್ರ ಮತ್ತು ಕರ್ನಾಟಕ. ನಾನು ಅಪ್ಪ ಅಮ್ಮ ನಾನು ಹುಟ್ಟಿದ್ದು ಆಂಧ್ರದಲ್ಲಿ. ನನಗೆ ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಿದ್ದಂತಂದ್ರೆ ಅದು ಕರ್ನಾಟಕದಿಂದ. ನಾನು ಯಾವಾಗಲೂ ಕರ್ನಾಟಕಕ್ಕೆ ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಬಟ್ ನೀನೇನಮ್ಮ ದೊಡ್ಡವಳು, ಮೋದಿ ಜೊತೆ ನಿಂತ್ಕೊಂಡಿರೋರು. ನಮ್ಮ ಥರನಾ? ಹಾಂ, ನಾವೆಲ್ಲ ಸಿಂಪಲ್ ಫೆಲೋಸು. ಹಾಂ, ಇವರು ನೋಡಿದ್ರೆ ಲುಕ್ ಎಟ್ ದ ಪವರ್. ನನಗೆ ಆಗಿಲ್ಲ ಅಂದರೆ ಶಿ ಡಿಡ್ ನಾಟ್ ಗಿವ್ ಅಪ್. ದಟ್ ಈಸ್ ದ ಬ್ಯೂಟಿ ಆಫ್ ದ ಸ್ಟೋರಿ. ಥ್ಯಾಂಕ್ ಯು ದೀಪಿಕಾ, ಥ್ಯಾಂಕ್ ಯು. ಎಲ್ಲರನ್ನು ಮಾತಾಡ್ಸೋಣ ಸರ್. ಹಾಂ, ಈ ಕೆಲಸನ ಯಾರು ಊಹೆ ಮಾಡ್ಕೊಳ್ಳಿ ನೋಡೋಣ. ನಾಳೆ ನಿಮ್ಗೆ ಯಾರಿಗಾರು ಒಬ್ರಿಗೆ ಫ್ರೀಯಾಗಿ ಕೊಡಿಸ್ತೀನಿ ಈ ಕೆಲಸನ. ಯಾರು ಬರ್ತೀರಿ? ಇಟ್ಸ್ ಸಚ್ ಎ ಡಿಫಿಕಲ್ಟ್ ಜಾಬ್. ಇವತ್ತು ಪ್ರಪಂಚದಲ್ಲಿ ಯಾವ್ಯಾವ ಕೆಲಸನ ಯಾರ್ಯಾರು ಎಲ್ಲೆಲ್ಲಿ ಆಯ್ಕೆ ಮಾಡ್ಕೋತಾರೆ. ಅವ್ರು ಹೇಳಿದ್ದಂಗೆ ನಿಮ್ಮ ಕಾಯಕದಲ್ಲಿ ದೇವರನ್ನು ಕಂಡ್ರೆ ಎಲ್ಲನೂ ಒಳ್ಳೇದಾಗತ್ತೆ ಅನ್ನೋಕ್ಕೆ ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್ ಇದೆ. ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರೆ? ಸರ್ ನನಗೆ ಅಪಾಯಿಂಟ್ ಆಗಿದೆ ಅಲ್ಲಿಗೆ. ವಂಡರ್ಫುಲ್. ಈ ಖುಷಿ ಇದೆ ಈ ಕೆಲಸದಲ್ಲಿ? ಖುಷಿ ಇದೆ ಸರ್, ಖುಷಿ ಇದೆ. ಬೇಜಾರಾಗಲ್ಲ? ಇಲ್ಲ, ಬೇಜಾರಿಲ್ಲ, ನೆಮ್ಮದಿ ಇದೆ, ಸಂತೋಷ ಇದೆ. ಕೆಲಸ ನೆಮ್ಮದಿ ಇದೆ. ಹೌದು, ಅದ್ಭುತ. ಆ ಜಾಗದಲ್ಲಿ ಹೌದು ಸರ್, ಕರೆಕ್ಟ್. ದೇವ್ರು ಒಳ್ಳೇದು ಮಾಡಲಿ, ನಿಮ್ಮ ಕುಟುಂಬಕ್ಕೂ ಒಳ್ಳೇದಾಗಲಿ, ಚೆನ್ನಾಗಿರಿ. ಗೊತ್ತಾಯ್ತಾ? ಹಾಂ, ನೀವು ಮಾಡ್ತಿರೋ ಸೇವೆನ ನಿಮಗೆ ನೀವೇ ಮಾಡ್ಕೊಂಡಿರೋ ಗೌರವ ಯಾರು ಏನು ಬೇಕಾದ್ರೂ ಅಂದ್ಕೊಳ್ಳಿ. ಬಟ್ ಅದ್ಭುತವಾದ ಕೆಲಸ ಅದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಜಯಶ್ರೀ ಅವರು, ನೀವು ನೋಡಿದ್ರಿ ಇವರ ಕಥೆನ, ಅವರೇ ಹೇಳಿ ಏನು ಅಂತ. ಜೀವನ ಎಂಬುದು ಜೋಕಾಲಿ ಇದ್ದಂತೆ. ಒಂದು ಸಾರ್ತಿ ಜೋಕಾಲಿ ಮೇಲೆ ಹೋಗುತ್ತೆ, ಒಂದು ಸಾರ್ತಿ ಕೆಳಗಡೆ ಬರುತ್ತೆ. ನನ್ನ ಜೋಕಾಲಿ 28ನೇ ವಯಸ್ಸು ಮೇಲೇನೆ ಇತ್ತು. 28 ವಯಸ್ಸಿನ ನಂತರ ಮತ್ತೆ ಕೆಳಗಡೆ ಬಂತು. 10 ವರ್ಷ ಕೆಳಗಡೆನೇ ಇತ್ತು. ಮತ್ತೆ 35 ವರ್ಷದ ನಂತರ ಮತ್ತೆ ಜೋಕಾಲಿ ಮೇಲೆ ಏರ್ತಾ ಇದೆ. ಅಂದರೆ ಜೀವನದಲ್ಲಿ ತುಂಬ ಬ್ಯಾರಿಯರ್ಗಳು ಬರ್ತವೆ. ಆ ಎಲ್ಲ ಅಡೆತಗಳನ್ನು ದಾಟ್ಕೊಂಡು ಹೋಗೋದೇ ಜೀವನವಾಗಿದೆ. ಇವತ್ತು ನನ್ನ ಗಂಡ ಡೈವರ್ಸ್ ಕೊಡ್ತಿದ್ದೆ, ನಾರಿ ನಾರಾಯಣ ಪ್ರಶಸ್ತಿ ಸಿಗ್ತಿದೆ ಇಲ್ಲ ಸರ್ ನನಗೆ.
ಧನ್ಯವಾದಗಳು. ಈ ನಾರಾಯಣ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಹೇಳ್ತೀನಿ ಸರ್. ಈಗ ಸಕ್ಸಸ್ ಆದ್ಮೇಲೆ ಬಿಟ್ಟೋದವರೆಲ್ಲ ವಾಪಸ್ ಬರಕ್ ಟ್ರೈ ಮಾಡಿಲ್ವಾ? ಎಸ್ ಸರ್, ಬರ್ತಾ ಇದ್ದಾರೆ. ಅದೇ ನಾನು ಅನ್ಕೊಂಡಿದ್ದೆ ಇದು ಹಿಂಗ ಆಗತ್ತೆ ಅಂತ. ಬಂದಿದಾರ ವಾಪಸ್ಸು? ಬಂದಿದ್ದಾರೆ, ಬಟ್ ನಾನ್ ಸ್ವೀಕಾರ ಮಾಡಕ್ ಆಗಲ್ಲ ಸರ್ ಇವಾಗ. ಅಂದ್ರೆ ನಾನು ಸ್ವಾಭಿಮಾನ ಅನ್ಕೋಬಹುದು, ಬಟ್ ನನ್ ಸೊಕ್ಕು ಅನ್ಕೊಂತಾರೆ ಗೊತ್ತಿಲ್ಲ. ಬಿದ್ದೊತ್ನಾಗ ನನ್ನನ್ನು ಕೈ ಹಿಡ್ದವ್ರು ಯಾರಿಲ್ಲ. ಬಿದ್ದಾಗ ನನ್ನ ಹಿಡ್ದವ್ರು ನನ್ನ ಅಣ್ಣಂದ್ರು ಮಾತ್ರ. ಬಟ್ ಕ್ಷಮೆಯಲ್ಲಿ ಕ್ಷಮೆ ಮಾಡೋದ್ರಲ್ಲಿ ಹೆಣ್ಣು ಮಕ್ಕಳು ಬಹಳ ದೊಡ್ಡವರು ಅಂತಾರೆ. ನಿಜ, ಬಟ್ ಆಗೋದಿಲ್ಲ ಸರ್ ನನಗೆ. ಒಳ್ಳೆದಾಗಿ. ನೆಕ್ಸ್ಟ್ ಶಶಿಕಲನ್ ಮಾತಾಡ್ಸೋಣ ಸರ್. ಶಶಿಕಲಾ, ಎಸ್ ಸರ್, ಇವತ್ತು ನನಗೆ ಈ ಪ್ರಶಸ್ತಿ ಕೊಡಲಿಕ್ಕೆ ನೀವು ಹೇಗೆ ಸೆಲೆಕ್ಟ್ ಮಾಡಿದ್ರು ಆ ಟೀಮ್ ಎಲ್ಲರಿಗೂ ನನ್ನ ಧನ್ಯವಾದಗಳು, ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು ಮೇಡಮ್, ಸೋ ನೈಸ್ ಆಫ್ ಯು. ಮತ್ತೊಬ್ಬ ಸಾಧಕಿ ಸರ್, ವಿದ್ಯಾರಾಣಿ. ನಮ್ಮನ್ನು ಇಲ್ಲಿ ಸೆಲೆಕ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಬಹುಶಃ ನೀವು ಇಲ್ಲಿ ಸೆಲೆಕ್ಟ್ ಮಾಡಲಿಲ್ಲ ಅಂತಂದಿದ್ರೆ ನಾವು ನಮ್ಮ ಕೆಲಸಕ್ಕಷ್ಟೇ ಸೀಮಿತವಾಗ್ತಿದ್ವಿ ಸರ್. ಇನ್ನು ಮುಂದೆ ಸಾರ್ವಜನಿಕವಾಗಿ ನಮ್ಮನ್ನು 4 ಜನ ಗುರುತಿಸ್ತಾರೆ ಅಂದರೆ ಈ ಪ್ರಶಸ್ತಿ ಪ್ರಮುಖ ಕಾರಣವಾಗುತ್ತೆ ಸರ್. ಒಳ್ಳೆಯದಾಗಲಿ ಮೇಡಮ್. Thank you, sir. ಗಾಡ್ ಬ್ಲೆಸ್ ಯು ಆಲ್ವೇಸ್. Thank you, ಡೂ sir. ವೆಲ್. ಥ್ಯಾಂಕ್ ಯು. ಅರ್ಹರಿಗೆ ಅಭಿನಂದಿಸಿದ ಸಾರ್ಥಕ ಕಾರ್ಯಕ್ರಮ